ಮೇ 8ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಲವು ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರತಿಕ್ರಿಯೆ ನೀಡಿದರು. ತಮಿಳುನಾಡಿನ ರಾಜಕೀಯ ಬೆಳವಣಿಗೆ ಕುರಿತು ಮಾತನಾಡಿದ ಅವರು, ಡಿಎಂಕೆ, ಎಐಎಡಿಎಂಕೆ ಸೇರಿ ಸರ್ಕಾರ ರಚಿಸುವ ವಿಚಾರ ಕೇವಲ ಊಹಾಪೋಹದ ಸುದ್ದಿಯಾಗಿದೆ ಎಂದು ಹೇಳಿದರು. ರಾಜ್ಯಪಾಲರು ಕಾನೂನು ತಜ್ಞರ ಸಲಹೆ ಪಡೆದು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನು ಗಮನಕ್ಕೆ ತೆಗೆದುಕೊಂಡಿದ್ದಾರೆ. ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಕಾಂಗ್ರೆಸ್ ಪಕ್ಷವು ಅನೇಕ ಸಂದರ್ಭಗಳಲ್ಲಿ ಸರ್ಕಾರಗಳನ್ನು ಅಸ್ಥಿರಗೊಳಿಸಿರುವ ಉದಾಹರಣೆಗಳಿವೆ ಎಂದು ಆರೋಪಿಸಿದರು. ಚರಣ್ ಸಿಂಗ್, ವಿಪಿ ಸಿಂಗ್, ಚಂದ್ರಶೇಖರ್ ಹಾಗೂ ದೇವೇಗೌಡರ ಸರ್ಕಾರಗಳ ಉದಾಹರಣೆ ನೀಡಿದರು. ಪಶ್ಚಿಮ ಬಂಗಾಳದ ರಾಜಕೀಯ ಬೆಳವಣಿಗೆ ಕುರಿತು ಮಾತನಾಡಿದ ಅವರು, ಸ್ಪಷ್ಟ ಬಹುಮತ ಬಂದಿದೆ ಎಂದು ಚುನಾವಣಾ ಆಯೋಗ ಘೋಷಿಸಿದ ನಂತರ ವಿಷಯ ಮುಗಿದಂತೆಯೇ. ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲ್ಲ ಎನ್ನುವುದು ಬಾಲಿಶ ಹೇಳಿಕೆ. ಬಿಜೆಪಿ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವುದಾಗಿ ತಿಳಿಸಿದ ಕುಮಾರಸ್ವಾಮಿ, ಬೇರೆ ಕಾರ್ಯಕ್ರಮ ಇರುವುದರಿಂದ ಹೋಗುತ್ತಿಲ್ಲ. ಹಾಸನಕ್ಕೆ ಬಂದಾಗ ಕುಟುಂಬ ಸಮೇತ ಬೆಟ್ಟದ ರಂಗನಾಥ ಸ್ವಾಮಿ ದರ್ಶನ ಮಾಡುವುದು ಸಾಮಾನ್ಯ ಎಂದು ಹೇಳಿದರು. ದೇವ್ರು ಕಾಪಾಡಬೇಕು, ಅದಕ್ಕೆ ದೇವ್ರು ಕಾಪಾಡಬೇಕು ಅಂದಲ್ಲ. ಈಗ ಬಹುಶಃ ಫ್ರೀ ಬೀಸು ಅವ್ರು ಏನ್ ಘೋಷಣೆ ಮಾಡಿದ್ದಾರೆ, ಅದ್ ಯಾರವ್ರಿಗೆ ಆ ರೀತಿಯ ಒಂದು ಫ್ರೀ ಬೀಸ್ ನ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಮೇಲೆ ಪ್ರಭಾವ ಬೀರಿದ್ರೆ ಗೊತ್ತಿಲ್ಲ. ಇವತ್ತು ಅಲ್ಲಿಯ ಬಜೆಟ್ ವರ್ಷಕ್ಕೆ 3,05,3.5 ಲಕ್ಷ ಕೋಟಿನೋ ಏನೋ ಇದೆ, 330, 340. ಅವರ ಫ್ರೀ ಬೀಸ್ ಏನಿದೆಯಲ್ಲ, ಬಹುಶಃ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ಕೋಟಿ ಬೇಕು. ಅವ್ರ ಬಜೆಟ್ 3.5 ಲಕ್ಷ ಕೋಟಿ. ಯಾವ ತರ ಹಣ ಹೊಂದಿಸ್ತಾರೆ ಅದ್ ನೋಡ್ಬೇಕು. ಪಂಚರಾಜ್ಯ ಚುನಾವಣಾ ಒಂದು ಫಲಿತಾಂಶವನ್ನ ನಂತರ ಬೋನಹಳ್ಳಿಯಲ್ಲಿ ನಡೆಯುತ್ತಿರುವ ದೇವಿರಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ, ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆಯುತ್ತಿರುವ ಜಾತ್ರೆಯು ತಾಯಿಯ ಆಶೀರ್ವಾದ ನಾಡಿನ ಜನತೆಯ ಮೇಲೆ ಕರುಣಿಸಲಿ ಎಂದು ತಿಳಿಸಿದರು. ಈ ಚುನಾವಣೆ ಹಾಗೂ ಮುಂದೆ ನಡೆಯುವ ಯಾವುದೇ ಚುನಾವಣೆಗಳಿಗೆ ಸಂಬಂಧವಿಲ್ಲ ಎಂದು ತಿಳಿಸಿದರು. ಒಂದು ಪ್ರಮುಖವಾದ ದೇವರು ಚನ್ನಕೇಶ್ವರ ಸ್ವಾಮಿ ಮತ್ತು ದೇವರಮ್ಮ ತಾಯಿ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳ ಒಂದು ಸಹಮತದಲ್ಲಿ ಸಮ್ಮುಖದಲ್ಲಿ ನಡೀತಾ ಇದೆ. ಆ ತಾಯಿಯ ಆಶೀರ್ವಾದ, ಭಗವಂತನ ಆಶೀರ್ವಾದ ನಾಡಿನ ಜನತೆಯ ಮೇಲೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಭಗವಂತ ಕರುಣಿಸಲಿ, ತಾಯಿ ದೇವರಮ್ಮ ಕರುಣಿಸಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೀನಿ. ಉಪಚುನಾವಣೆಗಳಿಗೂ ಮುಂದೆ ನಡೆಯತಕ್ಕಂಥ ಚುನಾವಣೆಗೂ ಸಂಬಂಧ ಇಲ್ಲ. ಹಿಂದೆ ಹಲವಾರು ಬಾರಿ ನೋಡಿದ್ದೀರಿ, ಸರ್ಕಾರದ ಪರವಾಗಿ ಉಪಚುನಾವಣೆಗಳಲ್ಲಿ ಫಲಿತಾಂಶ ಬಂದರು, ನಂತರ ನಡೆದಂಥ ಚುನಾವಣೆಗಳಲ್ಲಿ ಸರ್ಕಾರಗಳು ಪತನ ಆಗಿದೆ. ಅದರಿಂದ ಅದರ ಬಗ್ಗೆ ಹೆಚ್ಚಿನ ಮಹತ್ವ ಕೊಡಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಸಿದ್ಧತೆಗಳು ನಡೀತಾ ಇದೆ, ಎಲ್ಲ ಪಕ್ಷಗಳಲ್ಲೂ ನಡೀತಾ ಇದೆ, ನಮ್ಮದು ನಡೀತಾ ಇದೆ.